ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯಾಕ್ ಆಶಾ ವ್ಲಾಗ್ಸ್. ಯಾರ್ಯಾರು ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ನೋಡಿ, ನಾನು ಬೆಳಗ್ಗೆ 5:15 ಎದ್ದಿದ್ದೀನಿ. ನಾನು ಇದು ಮಡಿಕೆ ಒಳಗೆ ಮನಿ ಪ್ಲ್ಯಾಂಟ್ ಹಾಕಿದ್ದೆ, ಅದಕ್ಕೆ ಅದು ತುಂಬ ತಣ್ಣಗಿದೆ ಮಡಿಕೆ. ಬೆಳಗ್ಗೆ ಎದ್ದು ಮುಡ್ತಾ ಇದ್ದೆ, ಫುಲ್ಲು ತಣ್ಣಗಿತ್ತಲ್ಲ, ಚಳಿ ಬೇರೆ, ಎದ್ದೇಳಕ್ಕೆ ಆಗ್ತಾ ಇರಲಿಲ್ಲ. ಆದರೆ ನಾನು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಬಿಟ್ಟಿರ್ತೀನಿ, ಎದ್ದೇಳಬೇಕು 5:15 ಎದ್ದು ನಾನು ಎಕ್ಸಸೈಸ್ ಎಲ್ಲ ಮಾಡಿ ತಿಂಡಿ ಎಲ್ಲ ಮಾಡಿ ಬೇಗ ಬೇಗ ಕೆಲಸ ಮಾಡಿ ಶ್ರುತಿ ಮುಗಿಸ್ಬೇಕು ಅಂತ ಮೈಂಡಲ್ಲಿ ಅಂದ್ಕೊಂಡಿರ್ತೀನಿ. ಅದಕ್ಕೆ ಅದೇ ಥರ ನಾನು ಅಭ್ಯಾಸ ಮಾಡ್ಕೊಬಂದಿದ್ದೀನಿ. ನೋಡಿ, ನಾನು ಬೆಳಗ್ಗೆ ಎದ್ದು ಒಂದು ಲೋಟ ಬಿಸಿನೀರು ಕಾಯಿಸ್ಕೊತಾ ಇದ್ದೀನಿ. ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಒಂದು 10 ನಿಮಿಷ ಕುತ್ಕೊಂಡು ಕುಡ್ದು ನಾನು ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ನೀವೆಲ್ಲ ಈ ಥರ ಮಾಡ್ತೀರಾ ಅಂತ ಹೇಳಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ಯಾವಾಗಲೂ ಯೋಗ ಇಲ್ಲಾಂದರೆ ಎಕ್ಸಸೈಸ್ ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ. ಅಂದರೆ ಏನಾದರೂ ಹುಷಾರಿಲ್ಲ ಅದು ಇದು ಅಂತ ಪ್ರಾಬ್ಲಮ್ ಏನಾದ್ರು ಇದ್ದರೆ ಮಾತ್ರ ಒಂದು ದಿವಸ ಸ್ಕಿಪ್ ಮಾಡ್ತೀನಿ. ಇಲ್ಲಾಂದರೆ ನಾನು ಡೈಲಿ ಇದೇ ಥರನೇ ಅಭ್ಯಾಸ ಮಾಡ್ಕೊಬಂದಿದ್ದೀನಿ. ಈ ಥರ ಮಾಡೋದ್ರಿಂದ ಬೆಳಗ್ಗೆ ಎದ್ದು ಚಳಿ ಆಗುತ್ತೆ, ಒಂದು 10 ನಿಮಿಷ ಚಳಿ ಅನಿಸುತ್ತೆ ಅಷ್ಟೇ. ಆಮೇಲೆ ಮಾಡ್ತಾ ಮಾಡ್ತಾ ಸ್ವೆಟ್ ಆಗುತ್ತಲ್ಲ, ನಮಗೇನೆ ಬೆವರು ಬಂದಾಗ ನಮಗೇನು ಹಂಗೆ ಅನಿಸೋದಿಲ್ಲ. ಮಾಡಬೇಕು ಅನಿಸುತ್ತೆ. ಒಂದು 20 ನಿಮಿಷ ಮಾಡಿ, ಒಂದು ಅರ್ಧ ಗಂಟೆ ಮಾಡಿ, ಮುಕ್ಕಾಲು ಗಂಟೆವರೆಗೂ ನಿಮಗೆ ಅಭ್ಯಾಸ ಆಗುತ್ತೆ ಮಾಡ್ತಾ ಬರ್ತಾ ಇದ್ದರೆ. ನಾನು ತುಂಬ ವರ್ಷದಿಂದನೇ ಇದು ಮಾಡ್ತಾನೇ ಇದ್ದೀನಿ. ತುಂಬ ವರ್ಷದಿಂದಲೇ ನಾನು ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ನನಗೆ ಇದೊಂಥರ ಮೈ ಏನು ಅನಿಸೋದಿಲ್ಲ, ಬಾಡಿ ಪೇನ್ ಆಗೋಲ್ಲ, ಏನಿಲ್ಲ. ನಿಮಗೆ ಫಸ್ಟ್ ನೀವು ಟ್ರೈ ಮಾಡ್ತಾ ಇದ್ದೀರಾ, ಮಾಡಬೇಕು ಎಕ್ಸಸೈಸ್ ಅಂದರೆ ಒಂದೆರಡು ದಿವಸ ಲೆಗ್ ಪೇನು, ಸೊಂಟ ನೋವು, ಕೈ ಕಾಲ ನೋವು ಬರುತ್ತೆ. ಆಮೇಲೆ ನಿಮಗೆ ಅಲ್ಲಿಗೆ ಅಡ್ಜಸ್ಟ್ ಆಗೋಗ್ಬಿಡುತ್ತೆ. ಮತ್ತೆ ಸ್ಕಿಪ್ ಮಾಡಬಾರ್ದು. ನೀವು 15 ದಿವಸ, 1 ತಿಂಗಳು ಅಂತ ಥರ ಸ್ಕಿಪ್ ಮಾಡಿಬಿಟ್ಟು ಮಾಡೋಕ್ಕೆ ಹೋದರೆ ಅದು ಬರೋದಿಲ್ಲ. ನಾನು ಒಂದ್ಸಲಿ ಊರಿಗೆಲ್ಲ ಹೋದಾಗ 15 ದಿವಸ, 1 ತಿಂಗಳು ಸ್ಕಿಪ್ ಮಾಡಿ ಇಲ್ಲಿ ಬಂದು ಮಾಡೋಕ್ಕೆ ಬಂದಾಗ ಫುಲ್ಲು ಎದ್ದೇಳೋಕ್ಕೆ ಆಗಲ್ಲ. ಎಕ್ಸಸೈಸ್ ಮಾಡಿಬಿಟ್ಟು ಕಾಲೆಲ್ಲ ಫುಲ್ಲು ನೋವು ಆಗಿಬಿಡುತ್ತೆ ನನಗೆ. ನಾನು ತುಂಬ ವರ್ಷದಿಂದಲೇ ಮಾಡ್ಕೊಬಂದಿದ್ದೀನಿ. ನಾನು ಎಷ್ಟು ದಪ್ಪ ಇದ್ದೆ, ಈ ಥರ ಎಕ್ಸಸೈಸ್ ಮಾಡ್ಕೊಬತ್ತಿದ್ರೆ ನಮಗೆ ಬಾಡಿ ಕರೆಕ್ಟಾಗಿ ಫಿಟ್ಟಾಗಿರುತ್ತೆ. ದಪ್ಪನೂ ಆಗೋಲ್ಲ, ಸಣ್ಣನೂ ಆಗೋಲ್ಲ. ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ, ನಾವು ಮನೇಲೇ ಕೆಲಸ ಮಾಡೋರಿಗೆ ಏನು ಅನಿಸೋದಿಲ್ಲ. ಹೊರಗೋಗಿ ಕೆಲಸ ಮಾಡೋರಿಗೆ, ನಾವು ಮನೇಲೇ ಇರ್ತೀವಲ್ಲ, ನಾವು ಊಟ ಮಾಡೋದು ಎಲ್ಲ ಫ್ಯಾಟ್ ಎಲ್ಲ ಹಂಗೆ ಇರುತ್ತೆ. ಅದಕ್ಕೋಸ್ಕರ ನಾವು ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಈ ಥರ ವಾಕ್ ಆದರೂ, ಎಕ್ಸಸೈಸ್ ಆದರೂ, ಯೋಗ ಏನಾದರೂ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಬಂದರೆ ಅದು ನಾವು ಫ್ಯಾಟೆಲ್ಲ ಬರ್ನ್ ಆಗುತ್ತೆ. ಯಾಕೆಂದರೆ ನಾವು ದಿನ ಡೈಲಿ ತಿನ್ನೋದು ಮತ್ತು ಎಲ್ಲದರಿಂದ ನಾವು ಎಕ್ಸಸೈಸ್ ಮಾಡಿದ್ರೆ ಫ್ಯಾಟೆಲ್ಲ ಬರ್ನ್ ಆಗ್ತಾ ಹೋಗ್ತಾ ಇರುತ್ತೆ. ನಾವು ತಿಂದರೆ ನಮಗೆ ಬೇಜಾರು ಅನಿಸೋದಿಲ್ಲ. ಹಂಗಂತ ನಾವು ಜಂಕ್ ಫುಡ್ ಎಲ್ಲ ತಿನ್ನಬಾರ್ದು. ಸ್ವಲ್ಪ ನಮ್ಮದು ಹೆಲ್ತ್ ಬಗ್ಗೆ ನಾವು ಕೇರ್ ಮಾಡ್ಕೋಬೇಕು. ಸ್ವಲ್ಪ ಯಾವಾಗಾದರೂ ಅಪರೂಪಕ್ಕೆ ಒಂದು ತಿಂಗಳಿಗೆ ಒಂದು ಸಲ ತಿಂದರೆ ಏನಾಗಲ್ಲ. ಡೈಲಿ ಬ್ರೆಡ್ಡು ಅದೆಲ್ಲ ತುಂಬ ಮೈದಾ, ಸಕ್ಕರೆ ಎಲ್ಲ ಯೂಸ್ ಮಾಡಬಾರ್ದು ಜಾಸ್ತಿ. ನಾನು ಜಾಸ್ತಿ ಏನು ತಿನ್ನೋದಿಲ್ಲ, ಕಾಫಿ ಟೀ ಏನು ಕುಡಿಯೋದಿಲ್ಲ, ಬರೀ ನಾನು ಹಾಲು ಅಷ್ಟೇ ಕುಡಿತೀನಿ. ಟಿಫನ್ ಮಾಮೂಲಿ ಮನೇಲಿ ಏನು ಮಾಡಿರ್ತೀನಿ ಅದನ್ನೇ ತಿಂತೀನಿ. ಯಾವಾಗಾದರೂ ಅಪರೂಪಕ್ಕೆ ಒಂದೊಂದು ಸಲ ಹೊರಗಡೆದೇನಾರ ತಂದು ತಿಂತೀವಿ ಅಷ್ಟೇ. ನಾನು ಜಾಸ್ತಿ ಏನು ಅಭ್ಯಾಸ ಮಾಡ್ಕೊಂಡಿಲ್ಲ. ನಾನು ಎಕ್ಸಸೈಸ್ ಎಲ್ಲ ಮಾಡಾಯಿತು, ಒಂದು ಮುಕ್ಕಾಲು ಗಂಟೆ ಮಾಡ್ತೀನಿ ನಾನು. ಎಕ್ಸಸೈಸ್ ಎಲ್ಲ ಮಾಡಿಬಿಟ್ಟು ನಾನು ಟಿಫನ್ಗೆ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಇವಾಗ ಚಳಿ ಇರೋದ್ರಿಂದ ನನಗೆ ಖಾರ ಆಗಿರಬೇಕು ಅಂದ್ಬಿಟ್ಟು ನಾನು ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ನಾನು ಮಾಮೂಲಿ ಪ್ಲೇನಾಗಿ ಮಾಡ್ತೀನಿ. ಇದಕ್ಕೆ ತೊಗರಿಕಾಳು, ಅವರೆಕಾಳು ಸೀಸನ್ ಬಂದಿದೆಯಲ್ಲ, ಇವಾಗ ಬೇಕಾದ್ರೆ ನೀವು ಹಾಕ್ಕೋಬೋದು, ಅದನ್ನು ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಎಲ್ಲ ಆಯಿತು, ಟೊಮೊಟೊ ಬಾತ್ ಮಾಡಿಬಿಟ್ಟು ಅದಕ್ಕೆ ಕಾಂಬಿನೇಷನ್ಗೆ ಪಕೋಡ ಮಾಡ್ತಾಯಿದ್ದೀನಿ. ಅದಕ್ಕೆ ನನ್ನ ಮಕ್ಕಳಿಗೆ ಸ್ನ್ಯಾಕ್ಸಿಗೋಸ್ಕರ ನಾನು ಬ್ರೆಡ್ ಜಾಮ್ ಹಾಕ್ತಾಯಿದ್ದೆ. ಬ್ರೆಡ್ ಜಾಮ್ ಎಲ್ಲ ಹಾಕ್ಬಿಟ್ಟು ನನ್ನ ಮಗ ಟೈ ಹಾಕ್ಕೊಂಡು, ಮಮ್ಮಿ ಟೈ ಇದು ಬಿಚ್ಕೊಬಿಟ್ಟಿದ್ದೆ. ನಾನು ಯಾವಾಗಲೂ ನಾನೇ ಹಾಕ್ಕೊಡ್ತಿರ್ತೀನಿ. ನಾವು ಸ್ಕೂಲ್ ಟೈಮಲ್ಲಿದ್ದಾಗ ಇದೇ ಥರ ಟೈ ಎಲ್ಲ ಟ್ಯಾಗ್ ಮಾಡ್ಕೊತಾ ಇದ್ವಿ. ನೀವೆಲ್ಲ ಈ ಥರ ಮಾಡ್ತಿದ್ರಿ ಅಂತ ಹೇಳಿ. ನಾನು ಯಾವಾಗಲೂ ಸ್ಕೂಲ್ ಟೈಮಲ್ಲಿ ನಾನೇ ಮಾಡ್ಕೊತಾ ಇದ್ದೆ. ಆವಾಗ ನಾನು ಲಾಂಗ್ ಟೈ ಬರ್ತಾ ಇತ್ತಲ್ಲ, ಅದನ್ನು ಚಿಕ್ಕದಾಗಿ ಈ ಥರ ಟೈ ಮಾಡ್ಕೋಬೇಕಾಯ್ತು. ಇದು ಹೈಸ್ಕೂಲಿಗೆ ಆದಮೇಲೆ ಕೊಡ್ತಾರೆ ಅನಿಸುತ್ತೆ. ನಾವು ಹೈಸ್ಕೂಲ್ ಆದಮೇಲೆ ನಮಗೆ ಕೊಡ್ತಾಯಿದ್ರಿ, ಇವ್ರಿಗೆ ಇವಾಗಲೇ ಕೊಟ್ಬಿಟ್ಟಿದ್ದಾರೆ. ಅವ್ರಿಗೆ ಮಾಡಿಕೊಟ್ಟೆ. ನಾನು ಟೊಮೊಟೊ ಬಾತೆಲ್ಲ ಆಗಿತ್ತು, ಅವರಿಗೆಲ್ಲ ಬಾಕ್ಸಿಗೆ ಹಾಕಿ ಎಣ್ಣೆನೂ ಕಾಯ್ದಿತ್ತು, ಹಂಗೆ ಪಕೋಡಾಗೆ ಹಾಕ್ತಾಯಿದ್ದೆ. ಅವತ್ತು ನಾನು ನಿಮಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಪಕೋಡ ಮಾಡೋದು ಕ್ರಿಸ್ಪಿಯಾಗಿ ಹೆಂಗೆ ಬರುತ್ತೆ ಅಂತ. ನೋಡಿ, ಪಕೋಡ ಎಲ್ಲ ಆಯಿತು. ನನ್ನ ಮಕ್ಕಳಿಗೆ ಟಿಫನ್ ತಿನ್ನಿಸ್ಬಿಟ್ಟು ಕಳಿಸ್ಬೇಕಲ್ಲ ಅಂತ ನಾನು ಬೇಗ ಪ್ಲೇಟಿಗೆಲ್ಲ ಹಾಕ್ಕೊಂಡು ಟಿಫನ್ ತಿನ್ನಿಸ್ತಾಯಿದ್ದೆ. ಹಾಗೆ ಪಕೋಡನೆಲ್ಲ ಆಯಿತು. ಅವರಿಗೆಲ್ಲ ಸ್ಕೂಲಿಗೆಲ್ಲ ಕಳಿಸ್ದೆ. ತಿನ್ನಿಸ್ಬಿಟ್ಟು ಬಾಕ್ಸಿಗೆಲ್ಲ ಪಕೋಡನ 2 ಹಾಕಿದ್ದೀನಿ. ಇವಾಗ ಚಳಿಗಲ್ವಾ, ಅದಕ್ಕೆ ನಾನು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪಕೋಡನ ಮಾಡಿದ್ದೆ. ಅವರಿಗೆಲ್ಲ ಬಾಕ್ಸಿಗೆಲ್ಲ ಹಾಕಿ ನಾನು ಕಲಸಿ ಬಟ್ಟೆ ಎಲ್ಲ ವಾಶ್ ಮಾಡೋಕ್ಕೆ ಹಾಕ್ತಾಯಿದ್ದೆ. ನೋಡಿ, ನಾನು ವಾಶ್ ಮಾಡೋಕ್ಕೆ ಯಾಕೆ ಹಾಕ್ತೀನಿ ಅಂದರೆ ಬೇಗನೆ ಹಾಕ್ಬಿಡ್ತೀನಿ ಬೆಳಗ್ಗೆನೆ. ಅದು ಸಂಜೆ ಅಷ್ಟೊಂದು ಸ್ವಲ್ಪ ಕಮ್ಮಿ, ಇದು ಒಂಥರ ಬೆಚ್ಚಗಾರ ಆಗಿರುತ್ತೆ. ಆಮೇಲೆ ತಂದುಬಿಟ್ಟು ನಾನು ಒಳಗಡೆ ಒಣಗಾಕಂತೀನಿ. ಆವಾಗ ಸ್ವಲ್ಪ ನಮ್ಮದು ಮನೆಯೊಳಗೆ ಬಿಸಿ ಇರುತ್ತಲ್ಲ, ಬೇಗ ಒಣಗುತ್ತೆ. ಇಲ್ಲ ಅಂದರೆ ಹೊರಗಡೆ ಇದ್ದರೆ ಫುಲ್ಲು ತಣ್ಣಗಿರುತ್ತೆ. ಬೆಳಗ್ಗೆ ಇದು ಮಕ್ಕಳುಗಳಿಗೆ ಹಾಕೋಣಕ್ಕೂ ಚಳಿ ಅನಿಸುತ್ತೆ. ನಾನೆಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿ ಬೆಡ್ ಕವರೆಲ್ಲ ಚೇಂಜ್ ಮಾಡೋಣ, ಬೆಡ್ ಸ್ಪ್ರೆಡ್ ಅಂದ್ಬಿಟ್ಟು ಚೇಂಜ್ ಮಾಡ್ತಾಯಿದ್ದೀನಿ. ನೀವು ಬೆಡ್ ಸ್ಪ್ರೆಡೆಲ್ಲ ಎಷ್ಟು ದಿವಸಕ್ಕೊಂದ್ಸಲ ಚೇಂಜ್ ಮಾಡ್ತೀರಾ ಅಂತೇಳಿ. ನಾನು ಒಂದು 10 ದಿವಸ, 8 ದಿವಸಕ್ಕೊಂದ್ಸಲ ಚೇಂಜ್ ಮಾಡಿಬಿಡ್ತೀನಿ. ಯಾಕಂದರೆ ಮಕ್ಕಳು ಇರೋದ್ರಿಂದಲ್ವ, ಅವರು ಯಾವಾಗಲೂ ಮನ್ಕೊತಾರಲ್ವ, ಅಲರ್ಜಿ ಎಲ್ಲ ಆಗಬಾರ್ದು ಅಂದ್ಬಿಟ್ಟು ನಾನು ಯಾವಾಗಲೂ 10 ದಿವಸಕ್ಕೊಂದ್ಸಲಿ ಬೆಡ್ ಕವರು, ತಲೆದಿಂಬು ಕವರು, ಪಿಲ್ಲೋ ಕವರ್ಗಳು, ಚಿಕ್ಕ ಚಿಕ್ಕ ಪಿಲ್ಲೋಗಳು ಇದೆಯಲ್ಲ, ನನಗಿಷ್ಟ ಚಿಕ್ಕ ಪಿಲ್ಲೋಗಳಂದರೆ. ಅದಕ್ಕೋಸ್ಕರ ನಾನು ಆನ್ಲೈನಲ್ಲಿ
ತಗೊಂಡಿದ್ದೆ. ಒಂದು ಒಂದು 3 4 5 ದಿನ ತಗೊಂಡಿದ್ದೆ. ಈ ಕಡೆಗೆ ಒಂದು 3, ಅಲ್ಲಿ ಆ ಕಡೆ 2 ಡಬಲ್ ಬೆಡ್ರೂಮ್ ಇದೆ ನಮ್ಮದು. ಅದಕ್ಕೆ 2 ಕವರೆಲ್ಲ ಚೇಂಜ್ ಮಾಡಿದೆ. ಕವರೆಲ್ಲ ಚೇಂಜ್ ಮಾಡಿ ನಾನು ಅದಕ್ಕೆ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಗ್ಯಾಸ್ ಎಲ್ಲ ಒಡ್ಸ್ಕೊಂಬಿಟ್ಟೆ. ಯಾಕೆಂದರೆ ಫಸ್ಟು ನಾವು ಯಾವಾಗಲೂ ಗ್ಯಾಸ್ ಎಲ್ಲ ಒಡಿಸಿ ಬೆಡ್ ಕವರೆಲ್ಲ ಚೇಂಜ್ ಮಾಡಿದ್ರೆ ಕೊಡುವುದ್ರೆ ಫುಲ್ಲು ಧೂಳೆಲ್ಲ ಕೆಳಗೆ ಬಂದಿರುತ್ತಲ್ವ, ಆಮೇಲೆ ನಾವು ಕಸ ಗುಡಿಸಿ ಮನೆ ಒಡಿಸ್ಬೋದಲ್ಲ ಅಂದ್ಬಿಟ್ಟು ನಾನು ಫಸ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬೆಡ್ ಸ್ಪ್ರೆಡ್ ಎಲ್ಲ ಹಾಕಿದೆ. 2 ರೂಮಿಗೆ ಹಾಕ್ಬಿಟ್ಟು ನಾನು ಇವಾಗ ಇದು ಮ್ಯಾಟೆಲ್ಲ ತೆಗಿತಾ ಇದ್ದೀನಿ. ಈ ಮ್ಯಾಟ್ ಅಂತೂ ತುಂಬ ಭಾರ ಇದೆ. ಯಪ್ಪ, ನನಗೆ ದಿನ ಕೊಡ್ವಿ ಹಾಕೋಕ್ಕೆ ಆಗೋದಿಲ್ಲ ನನಗೆ. ಅದು ಎತ್ತಿ ಕೊಡುವಷ್ಟೊತ್ತಿಗೆ ಕೈಯೇ ನೋವು ಬಂದಿರುತ್ತೆ ನನಗೆ. ಒಂದೊಂದ್ಸಲಿ ಯಾಕಪ್ಪ ಈ ಮ್ಯಾಟ್ ಹಾಕಬೇಕು ಅಂತ ಅನಿಸ್ಬಿಡುತ್ತೆ. ಈ ಚಳಿಲಿ ಇಲ್ಲಿ ಮಕ್ಕಳು ಪಾಪ ಕುತ್ಕೊತಾರಲ್ಲ, ಓಡಾಡ್ತಿರ್ತಾರೆ ಅಂದ್ಬಿಟ್ಟು ಮ್ಯಾಟ್ ಹಾಕ್ತೀನಿ. ಅದೇ ತುಂಬ ಭಾರ ಇದೆ. ಇದು ಒಂದೊಂದ್ಸಲಿ ತೆಳ್ಳಗಿರೋ ಮ್ಯಾಟ್ ತೊಗೋಬೋದು ಅಂತ ಅನ್ಕೊತೀನಿ, ಆದರೆ ತೆಳ್ಳಗಿರೋ ಮ್ಯಾಟ್ ಹಾಕಿದ್ರೆ ಜಾರ್ಬಿಡುತ್ತೆ. ನನ್ನ ಮಗ ತುಂಬ ಕಿತಾಪತಿ ಮಾಡ್ತಿರ್ತಾನೆ, ಸುಮ್ಮನೆ ಓಡ್ತಾ ಇರ್ತಾನೆ ಹಂಗೇನೆ. ಅದಕ್ಕೋಸ್ಕರ ನಾನು ತೊಗೊಂಡಿಲ್ಲ ಚಿಕ್ಕದು, ತುಂಬ ತೆಳ್ಳಗಿರೋ ತೊಗೊಂಡಿಲ್ಲ. ಅದಕ್ಕೆ ಮಂದಾಗಿರೋ ತೊಗೊಂಬಂದಿದ್ದಾರೆ ನಮ್ಮ ಮನೆಯವರು. ಅದು ಹಾಕಿದ್ರೆ ನಮಗೆ ಕಾಲು ಜಾರೋದಿಲ್ಲ, ಆ ಕಡೆ ಈ ಕಡೆ ಅಳ್ಳಾಡೋದೇ ಇಲ್ಲ, ಅಷ್ಟು ದಪ್ಪ ಇದೆ ಅದು. ಮ್ಯಾಟು. ಕಸ ಎಲ್ಲ ಗುಡಿಸ್ದೆ, ಇವಾಗ ಮಾಪ್ ಮಾಡ್ತಾಯಿದ್ದೀನಿ. ನೀವು ಬೆಳಗ್ಗೆ ಎದ್ದು ಈ ಥರ ನೀವು ಎಕ್ಸಸೈಸ್ ಮಾಡೋದ್ರಿಂದ ನಮ್ಗೆ ಎಷ್ಟು ಕೆಲಸ ಮಾಡ್ತಿದ್ರು ನಮಗೆ ಸುಸ್ತು ಅನ್ಸಲ್ಲ. ಯಾಕಂದರೆ ನಾವು ಬಾಡಿ ಅಷ್ಟು ಫಿಟ್ಟಾಗಿರುತ್ತೆ. ಎಕ್ಸಸೈಸ್ ಮಾಡಿಬಿಟ್ಟಿರ್ತೀವಲ್ಲ ಒಂದು 3/4 ಗಂಟೆ, ಆವಾಗ ನಮಗೆ ಮನ್ಕೊಂಡು ಎದ್ದಿರ್ತೀವಲ್ಲ, ಫುಲ್ಲು ಬಾಡಿ ಎಲ್ಲ ಲೂಸ್ ಆಗಿರುತ್ತೆ. ಆವಾಗ ನಮಗೆ ಎಷ್ಟು ನಮಗೆ ಕೆಲಸ ಮಾಡ್ತಿದ್ರು ನಮಗೆ ಬೇಜಾರು ಅನಿಸೋದಿಲ್ಲ. ನಾನು ಯಾವಾಗಲೂ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಎಕ್ಸಸೈಸ್ ಎಲ್ಲ ಮಾಡಿ, ತಿಂಡಿ ಎಲ್ಲ ಮಾಡಿ, ಏನಾರ ಕೆಲಸ ಇದ್ರೆ ಟಕ ಮಾಡ್ಕೊಬಿಡ್ತೀನಿ. ಸಾಂಬಾರೇನ ಮಾಡೋದಿದ್ರೆ ಅಲ್ಲಿ ಆವಾಗಲೇ ಮಾಡಿಬಿಡ್ತೀನಿ. ಆವಾಗಲೇ ಮಾಡಿಬಿಟ್ಟು ನನಗೆ ಮತ್ತೆ ಅಡುಗೆ ಮನೆಗೆ ಯಾರು ಬಂದು ಮತ್ತೆ ಎಲ್ಲ ಗಲೀಜಾಗುತ್ತೆ, ಯಾರಪ್ಪ ಓಡಿಸೋದು ಅಂತ ಅಂದ್ಕೊಬಿಟ್ಟು ಆವಾಗಲೇ ಎಲ್ಲ ಮಾಡ್ಕೊಬಿಡ್ತೀನಿ. ಇವಾಗೆಲ್ಲ ಆಯಿತು, ನಾನು ಮಾಪೆಲ್ಲ ಮಾಡಿ ಎಲ್ಲ ಸ್ನಾನ ಮಾಡ್ಕೊಬಂದೆ. ಸ್ನಾನ ಮಾಡ್ಕೊಬಂದ್ರೆ ನೋಡಿ ಎಷ್ಟು ತಣ್ಣಗಿದೆ ಅಂದರೆ ಕ್ಲೈಮೇಟು. ಅದಂತೂ ಬಿಸಿಲು ಬಂದಿದೆಯಾ ಇಲ್ವ ಅಂತಲೂ ಗೊತ್ತಾಗ್ತಿಲ್ಲ, ಬೆಳಗ್ಗೆ ಆಗಿದೆ ಅಂತಲೂ ಗೊತ್ತಿಲ್ಲ, ಹಂಗಿದೆ. ಮೋಡ ಎಲ್ಲ ಫುಲ್ಲು ಮುಚ್ಕೊಂಡಿದೆ. ನಾನು ಅದಕ್ಕೇ ಎಲ್ಲ ಸ್ನಾನ ಎಲ್ಲ ಮಾಡಾಯಿತು. ನನ್ನ ಬಟ್ಟೆ ಎಲ್ಲ ಒಣಗಾಕ್ತಾಯಿದೆ. ನನ್ನ ಮಕ್ಕಳಿಗೆ 2 ಜೊತೆ ಕೊಟ್ಟಿರ್ತಾರೆ, ಒಂದು ಜೊತೆ ಯೂಸ್ ಮಾಡಿರ್ತಾರೆ, ಒಂದು ಜೊತೆ ಹಂಗೆ ಬಿಚ್ಚಾಕಿರ್ತಾರಲ್ಲ, ಅದಕ್ಕೆ ಆ ಸ್ಕೂಲ್ ಡ್ರೆಸ್ಸು ಸ್ಪೋರ್ಟ್ ಡ್ರೆಸ್ ಅಂತೆ ಅದು ಅಂತೆ ಎಲ್ಲದನ್ನು ಒಣಗಾಕ್ಬಿಟ್ಟು ನಾನು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.